ಅದೆಲ್ಲ ಹೋಗ್ತಾವ. ಈ ಥರ ಹಿಂಗೆ ರಬ್ ಮಾಡಬೇಕು ಫುಲ್ ಫೇಸ್. ಸೊ ಮೇನ್ ಪ್ರೊಸೆಸ್ ಇದು ಏನಂತಂದ್ರೆ ಟ್ಯಾನ್ ರಿಮೂವಲ್. ಸ್ವಲ್ಪ ಡ್ರಾಪ್ಸ್ ಹನಿ ಹಾಕೋರಿ. ಈ ಡ್ರೆಸ್ಸಿಗೆ ಇದು ಹೀಲ್ಸ್ ಹಾಕೊಳತ್ತೀನಿ. ಇದು ನನ್ನ ಫೇವ್ರೇಟ್. ಸೊ ಇದು ಬ್ಯಾಕ್ ಸೈಡ್ ಈ ಥರ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರೆ ಎಲ್ಲರೂ ಭಾಳ ದಿನ ಅಂದಲ್ಲ, ಒಂದು ಸ್ವಲ್ಪ ಭಾಳ ದಿನ ಆಗ್ಯದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಬ್ಯುಸಿ ಇದ್ದಲ್ಲ. ಲಾಸ್ಟ್ ವ್ಲಾಗ್ದಾಗ ಒಂದು ಸ್ವಲ್ಪ ಹಿಂದೆ ಲಾಸ್ಟ್ ವೀಕ್ದಾಗ ಮಾಡಿದ್ದೆ. ಆ ವ್ಲಾಗ್ದಾಗ ಹೇಳಿದೆ ಒಂದು ಸ್ವಲ್ಪ ಬ್ಯುಸಿ ಅದ ಶೆಡ್ಯೂಲ್. ಯಾಕಂದ್ರೆ ಎಕ್ಸಾಮ್ಸ್ ಅದ ಎಲ್ಲ ಅದಾವಲ್ಲ. ಹುಡುಗರದೇನೋ ಹಾಲಿಡೇ ಅದ, ನಮ್ದಿನ ಹಾಲಿಡೇ ಸಿಕ್ಕಿಲ್ಲ. ಜಸ್ಟ್ ಇನ್ನೊಂದು 2 ದಿನ. ಸೊ 15 ತಾರೀಕಿಲಿಂದ ಲಾಸ್ಟ್ 15th ಡೇ ಲಾಸ್ಟ್ ಅದ. 16th ಫ್ರೀ ಇರ್ತೀನಿ ಅಂತ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಎದಕ್ಕೆ ಮಾಡ್ತೀನಿ ಅಂತಂದ್ರೆ, ಇವತ್ತು ನಮ್ಮ ಸ್ಕೂಲ್ ಕಡೆಲಿಂದ ಸಕ್ಸಸ್ಫುಲ್ ಪಾರ್ಟಿ ಅದ. ಸೊ ಅದೊಂದು ಎಕ್ಸೈಟ್ಮೆಂಟ್. ಸೊ ಸಂಜೆಗೆ ಇವಾಗ ಈವ್ನಿಂಗ್ ಅದ 6 ಅಂತ ಹೇಳ್ಯಾರ, ಬಟ್ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗ್ತೀನಿ. ಸೊ ಅದಕ್ಕಂತ ಏನೆಲ್ಲ ನಮ್ಮ ಸಕ್ಸಸ್ಫುಲ್ ಪಾರ್ಟಿ ಅಂದ್ರೆ ಫುಲ್ ಕಂಪ್ಲೀಟ್ 1 ಇಯರಿಂದೆಲ್ಲ ಅಕಾಡೆಮಿಕ್ ಫುಲ್ ಪ್ರೋಗ್ರೆಸ್, ರಿಸಲ್ಟ್ ಅದೆಲ್ಲ ಚಲೋ ಬಂದಿರ್ತದೆ. ಲೈಕ್ ಟೀಚರ್ಸಿನ ಎಫರ್ಟ್, ಹಾರ್ಡ್ ವರ್ಕ್, ಓಕೆ, ಮತ್ತು ಸ್ಟೂಡೆಂಟ್ಸಿಂದ ಭೀ ಹಾರ್ಡ್ ವರ್ಕ್, ಎಲ್ಲ ರಿಸಲ್ಟ್ ಅದೆಲ್ಲ ಚಲೋ ಬಂದಿರ್ತದೆ. ಸೊ ಇದಕ್ಕೆಲ್ಲ ಕಂಪ್ಲೀಟ್ ಇದೆಲ್ಲ ನೋಡಿ ಅದಕ್ಕಂತ ಸಕ್ಸಸ್ಫುಲ್ ಪಾರ್ಟಿ ಅಂತ ಎವ್ರಿ ಇಯರ್ ಮಾಡ್ತಾರೆ ಇದು ನಮ್ಮ ಸ್ಕೂಲ್ದಾಗ. ಸೊ ಲಾಸ್ಟ್ ಇಯರ್ ನಾ 2 ವರ್ಷ ಆಯಿತು ಜಾಯ್ನ್ ಆಗಿ, 2 ವರ್ಷ ಹೋಗಿದ್ದಿಲ್ಲ ನಾ. ಸೊ ಏನೋ ಏನಾಗಿತ್ತೇನೋ ನಂಗೆ ಐಡಿಯಾ ಇಲ್ಲ. ಸೊ ಅದಕ್ಕಂತ ಈ ಸಲ ಹೋಗ್ಲತ್ತೀನಿ, ಹೆಂಗೋ ಬ್ಲಾಗ್ ಮಾಡೋದಾಗ್ತದೆ ಅಂತ. ಸೊ ಅದಕ್ಕಂತ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸೊ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಮಂತ. ಸೊ ನಾ ಏನು ಔಟ್ಫಿಟ್ ಹಾಕೊಳತ್ತೀನಿ, ಏನೆಲ್ಲ ಎಲ್ಲದ ಪಾರ್ಟಿ ಅಂತ ನಾನು ನಿಮಗೆ ಇನ್ ಡೀಟೇಲಾಗಿ ಎಲ್ಲ ಕಂಪ್ಲೀಟ್ ನೆಕ್ಸ್ಟ್ ಹೇಳ್ತೀನಂತ. ಸೊ ಅದಕ್ಕಿಂತ ಮುಂಚೆ ಏನಾಗ್ಯದ, ಸ್ವಲ್ಪ ಫೇಸ್ ಮಲ್ಕೊಂಡು ಎದ್ದಿನ, ಫೇಸ್ ವಾಶ್ ಭೀ ಮಾಡಿಲ್ಲ ನಾನು, ಹಾಗೆ ಡೈರೆಕ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಸೊ ಅದಕ್ಕಂತ ಒಂದು ಸ್ವಲ್ಪ ಫೇಸ್ ಪ್ಯಾಕ್ ಮಾಡ್ಕೋಬೇಕಂತ ಬ್ಲಾಗ್ ಮಾಡ್ಲತ್ತೀನಿ. ಮನೆಯದ್ದೇ ಯೂಸ್ ಮಾಡೋದು ಫೇಸ್ ಪ್ಯಾಕ ಹೆಂಗಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಟ್ಯಾನ್ ರಿಮೂವ್ ಮಾಡೋದಷ್ಟೇ, ಮತ್ತು ಏನು ಭೀ ಇಲ್ಲ ಹೆಚ್ಚಿಗೆ. ಸೊ ಬನ್ರಿ ಆ್ಯಕ್ಚುಲಿ ನಾ ಇದು ಏನಂತಾರೆ, ನಮ್ಮ ಸ್ಟೋರ್ ರೂಮ್ದಾಗ ಕುಂತಿನ. ಅಲ್ಲಿ ನಮ್ಮ ಪಪ್ಪ ಹಾಲ್ದಾಗ ಕ್ರಿಕೆಟ್ ನೋಡತ್ತಾರ, ಬೆಡ್ರೂಮ್ದಾಗ ನಮ್ಮ ಮಮ್ಮಿ ಹರ ಮತ್ತು ನಮ್ಮ ತಂಗಿ ಬೇರೆ. ಸೊ ಅದಕ್ಕಂತ ನಾನು ಸ್ಟೋರ್ ರೂಮ್ದಾಗ ಬಂದೀನಿ. ಇಲ್ಲೆಲ್ಲ ಜಸ್ಟ್ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಏನೇನು ಬೇಕಾಗಿಲ್ಲ ಅವೆಲ್ಲ ಅದಾವೆ. ಇಲ್ಲಿ ಫ್ಯಾನ್ ಹಚ್ಕೊಂಡಿನ. ಸೊ ಫಸ್ಟಿಗೆ ಏನು ಮಾಡಬೇಕು, ಈ ಥರ ಹಿಂಗೆ ಟಮಾಟ ಏನಿರ್ತವಲ್ಲ ಈ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಸೊ 2 ಹಾಫ್ ಕಟ್ ಮಾಡಿಕೊಂಡು, ಸೊ ನಮಗೆ ಏನೆಲ್ಲ ಬೇಕು ಅಂತಂದ್ರೆ ಹನಿ ಮತ್ತು ದಿಸ್ ಒನ್ ಬ್ರೂ ಕಾಫಿ ಪೌಡರ್ ಮತ್ತು ಒಂದು ಸ್ವಲ್ಪ ಶುಗರ್. ಸೊ ಫಸ್ಟ್ ಏನದ ಸ್ಕ್ರಬ್, ಇದು ನಾವು ಏನು ಮಾಡಬೇಕು, ಒಂದು ಹಾಫ್ ಟೊಮೆಟೊ ಪೀಸ್ ಅದಲ್ಲ, ಇದು ಟೊಮೆಟೊ ಪೀಸ್ ತೊಗೊಂಡು ಈ ಥರ ಶುಗರ್ ಎಲ್ಲ ಇದ್ರದ ಮೇಲೆ ಹಾಕಬೇಕು. ಸೊ ಈ ಥರ ಶುಗರ್ ಎಲ್ಲ ಈ ಥರ ಹಿಂಗೆ ಹಾಕೋಬೇಕು, ಕಾಣಿಸ್ತದ. ಆಮೇಲೆ ಏನು ಮಾಡಬೇಕು, ಫೇಸಿಗೆಲ್ಲ ರಬ್ ಮಾಡಬೇಕು. ಇದು ಈ ಥರ ಇದರ್ಲಿಂತ ರಬ್ ಮಾಡೋದ್ರಲಿಂತ ಏನಾಗ್ತದ, ಫುಲ್ ಡೆಡ್ ಸ್ಕಿನ್ ಏನು ಅದಾವಲ್ಲ, ಲೈಕ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಲೈಕ್ ಡಾರ್ಕ್ ಸ್ಪಾಟ್ಸ್, ಹಿಂಗೆ ಬ್ಲ್ಯಾಕ್ ಸ್ಪಾಟ್ಸ್ ಇರ್ತಾವಲ್ಲ ಅದೆಲ್ಲ ಹೋಗ್ತಾವ. ಈ ಥರ ಹಿಂಗೆ ರಬ್ ಮಾಡಬೇಕು ಫುಲ್ ಫೇಸ್. ಸೊ ಯೂಶ್ವಲಿ ಇದು ರೇರ್ನ ಮಾಡೋದು, ಯಾವಾಗ ಭೀ ಮಾಡಲ್ಲ, ಯಾವಾಗಾರ ಅಷ್ಟೇ. ಡಾರ್ಕ್ ಸರ್ಕಲ್ಸ್ ಭೀ ಹೋಗ್ತಾವೆ ಇದ್ರಲ್ಲಿಂದ ಮಾಡಬೇಕು, ಬಟ್ ನಾ ಸ್ಕಿನ್ ಕೇರ್ ಮಾಡಲ್ಲ ಹೆಚ್ಚಿಗೆ. ಅದ್ರಾಗ ಸ್ಕೂಲಿಂದ ಬಂದಮೇಲೆ ನಾ ಫೇಸ್ ವಾಶ್ ಭೀ ಮಾಡಲ್ಲ. ಸೊ ಅದಕ್ಕಂತ ಇಲ್ಲಿ ನೋಡ್ರಿ, ಈಗ ಪಿಂಪಲ್ಸ್ ಎಲ್ಲ ಎಷ್ಟಾಗ್ಯಾವ. ಇದು ಒಂದು 2 ಮಿನಿಟ್ಸ್ ರಬ್ ಮಾಡ್ಕೊತ ಇರಬೇಕು ಈ ಥರ. ಸೊ ಇವೆಲ್ಲ ಹೊರಗೆ ಹೋಗಿ ಮಾಡ್ಕೋಕಿನ್ನ ಚಲೋ ಮನೆಗೆ ಈ ಥರ ಏನು ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ಲ ಅದ್ರಲಿಂತೆ ಮಾಡ್ಕೋಬೇಕು. ನ್ಯಾಚುರಲ್ ಇರ್ತಾವ, ಏನು ಫೇಸಿಗೆ ಏನು ಎಫೆಕ್ಟ್ ಭೀ ಆಗೋ ಚಾನ್ಸಸ್ ಇರಲ್ಲ. ಸೊ ಅದಕ್ಕಂತೆ ನಾವು ಹೊರಗೆ ಎಲ್ಲಿ ಭೀ ಪಾರ್ಲರಿಗೆ ಹೋಗಲ್ಲ, ಏನೂ ಹೋಗಲ್ಲ, ಮನೆಗೆ ಯೂಸ್ ಮಾಡ್ತೀನಿ. ಇದು ಏನು ಹೋಗಲ್ಲ ಈಗ. ಚಲೋ ರಬ್ ಮಾಡ್ಕೋಬೇಕು ಈ ಥರ. ಹಿಂಗೆ ಐಸ್, ಅಂಡರ್ ಐಸ್ ಇರ್ತದಲ್ಲ ಬಿಲೋ, ಈ ಥರ ಭೀ ಇಲ್ಲೆಲ್ಲ ರಬ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಡಾರ್ಕ್ ಸರ್ಕಲ್ಸ್ ಬರ್ತದೆ, ಟ್ಯಾನ್ ಆಗಿರ್ತದಲ್ಲ ಎಲ್ಲ ಹೋಗ್ತದೆ. ಸೊ ನೀವು 2 ತೊಗೊತೀರಿ ಅಂತಂದ್ರೆ ಇದು ಭೀ ಹಾಫ್ ಪೀಸ್ ತೊಗೊಂಡು 2 ಮಾಡ್ಬೋದು, ಬಟ್ ನಾ ಒಂದೇ ತೊಗೊಂಡೀನಿ. ಸೊ ಶುಗರ್ ಹಚ್ಚಿ ಈ ಥರ ಚಲೋ ರಬ್ ಮಾಡಬೇಕು. ಸೊ ಈ ಥರ ಹಿಂಗೆ ಚಲೋ ರಬ್ ಮಾಡಬೇಕು.
ಮನೆಗೆ ಈ ಥರ ಹಿಂಗೆಲ್ಲ ಮಾಡ್ಕೊಂಡ್ರೆ ಹೊರಗೆ ಹೋಗೋದು ನೆಸಸರಿ ಬಿ ಇಲ್ಲ, ಪಾರ್ಲರಿಗೆ ಹೋಗೋದು ಭೀ ನೆಸಸರಿ ಇರಲ್ಲ. ಸುಮ್ಮನೆ ಒಬ್ರೊಬ್ರು ಸ್ಕಿನ್ನಿ ಆಗಿ ಬರುತ್ತೆ, ಒಬ್ರೊಬ್ರು ಸ್ಕಿನ್ನಿ ಆಗಿ ಬರಲ್ಲ. ಸೊ ನಾರೇ ರಿಸ್ಕ್ ತೊಗೊಂಬಲ್ಲ. ನಾ ಇನ್ನೂ ತನಕ ಪಾರ್ಲರ್ ಹೋಗಿಲ್ಲ, ನಾ ಏನು ಭೀ ಫೇಸ್ ವಾಶ್ ಇರಲಿ ಏನೇನು ಏನು ಭೀ ಮಾಡಿಲ್ಲ. ಸೊ ವಾಟ್ ಎವರ್ ಏನೇ ಇರಲಿ, ಇದು ಸೆಕೆಂಡ್ ಟೈಮ್ ಅನಿಸೋದು. ನಾ ಫ್ರ್ಯಾಂಕ್ಲಿ ಹೇಳತ್ತೀನಿ, ಇದು ಸೆಕೆಂಡ್ ಟೈಮ್ ನಾ ಯೂಸ್ ಮಾಡೋದು. ಸೊ ಮನೆಗೆ ಭೀ ಏನು ಭೀ ಇಲ್ಲ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಪೌಡರ್ ಇಲ್ಲೊಂದೇ ಕ್ರೀಮ ಹಚ್ಕೊಂಡು ತಯಾರು ಹಾಕ್ತೀನಿ ಇಷ್ಟೇ, ಮತ್ತೆ ಏನಿಲ್ಲ. ಆಯಿತು, ಈಗ 2 ನಿಮಿಷ ಆಯ್ತಲ್ಲ. ಈಗ ನಾವು ಏನು ಮಾಡಬೇಕು, ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬಂದು ಸಿಗ್ತೀನಿ. ಸೊ ಕ್ಲಿಯರ್ ಕಾಣಿಸಲ್ಲ ನಿಮಗೆ, ನಾ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಏನಿಲ್ಲ, ಸಾಬೂನು ಸೋಪದ ಏನು ಭೀ ಹಚ್ಕೊಂಡಿಲ್ಲ. ಜಸ್ಟ್ ಹಿಂಗೆ ಏನಂತಾರಪ್ಪ, ಸ್ವಲ್ಪ ನೀರು ಹಚ್ಕೊಂಡು ಅಷ್ಟೇ ಬಂದೀನಿ. ಇಲ್ಲ ನೆಕ್ಸ್ಟ್ ಸ್ಟೆಪ್ 2 ಏನಂತಂದ್ರೆ, ಇದೇನು ಹಾಫ್ ಏನಿತ್ತಲ್ಲ ನಾ ಅದು ಒಕಾಟೀನಿ. ಅದಕ್ಕಂದ್ರೆ ಎಲ್ಲ ಜಸ್ಟ್ ಡಸ್ಟ್ ಎಲ್ಲ ಇರ್ತದಲ್ಲ, ಸೊ ಅದಕ್ಕಂತ ಏನು ಮಾಡಿದೆ, ಅದು ಹೊಕಾಡ್ದೇನ. ಸೊ ಇದು ಫ್ರೆಶ್ ತೊಗೊಂಡಿನಿ. ಅದೇನು ಇನ್ನೊಂದು ಹಾಫ್ ಇತ್ತಲ್ಲ, ಅದ್ರ ಫ್ರೆಶ್ ತೊಗೊಂಡಿನಿ. ಇವಾಗ ಏನು ಮಾಡಬೇಕು, ಇದ್ರ ಮೇಲೆ ಹನಿ ಹಾಕಬೇಕು. ಒಂದು ಸ್ವಲ್ಪ ಸೇಮ್ ಶುಗರ್ ಹೆಂಗೆ ಹಾಕಿದ್ದೇವಲ್ಲ ಆ ಥರನೇ ಒಂದು ಸ್ವಲ್ಪ ಹನಿ ಹಾಕಿ ಮತ್ತು ಅದು ಭೀ ಸ್ಕ್ರಬ್ ಮಾಡ್ಕೋಬೇಕು ಚಲೋ. ಸೊ ನೋಡಿರಿ ಈ ಥರ ಇದು ಒಂದು ಸ್ವಲ್ಪ ಡ್ರಾಪ್ಸ್ ಹನಿ ಹಾಕೋರಿ, ಒಂದು ಸ್ವಲ್ಪ. ಆ್ಯಕ್ಚುಲಿ ಇದು ಸ್ವಲ್ಪ ಅದ, ಅದಕ್ಕಂದು ನಾ ಇದು ತೊಗೊಂಡಿನಿ. ಇನ್ನೊಂದು ಹೊಸದಲ್ಲದ, ಸುಮ್ಮನೆ ಅದಕ್ಕೆ ಅದು ಯೂಸ್ ಮಾಡಲಿ ಅಂತ ಇದು ಒಂದು ಸ್ವಲ್ಪ ಇತ್ತು, ಇದು ತೊಗೊಂಡಿನಿ. ಸೊ ಈ ಥರ ಒಂದು ಸ್ವಲ್ಪ ಡ್ರಾಪ್ ಹಾಕಿ ಇದು ಭೀ ಸ್ಕ್ರಬ್ ಸೇಮ್ ಅವಾಗೆ ಫಸ್ಟ್ ಸ್ಟೆಪ್ ಏನಿತ್ತಲ್ಲ ಆ ಥರನೇ ಮಾಡಬೇಕು. ಇಲ್ಲೆಲ್ಲ ಕೆಳಗೆ ಮೇನ್ ಪಾರ್ಟ ಇದು, ಈ ಕಡೆ ಸೈಡ್ ಇದು. ಸೊ ಇದ್ರಲ್ಲಿಂದ ಫುಲ್ಲ ಜಾಸ್ತಿ ಇದಾಗ್ತದೆ ನೋಡ್ರಿ. ಎಷ್ಟು ಟ್ರೂ ದಿಲ್ಸ್ ಏನಂತಾರ, ಮನ್ಸ್ಲಿಂತ ಆಂಜನೇಯನ ಭಕ್ತಿದ್ದೀನಿ. ಇದು ಹೋಗೋಕ್ಕೆ ರೆಡಿ ಇಲ್ಲ, ಎಷ್ಟು ತಿಕ್ಲತ್ತೀನಿ ಅಂದ್ರೂ ಹೋಗಲ್ಲಾಗದ. ಸೊ ನನ್ನ ಫೇವ್ರೆಟ್ ಗಾಡ್ ಅಂತಂದ್ರೆ ಆಂಜನೇಯನೇ. ಇವತ್ತು ಸ್ಯಾಟರ್ಡೇ ಅಲ್ಲ, ಸೊ ಎವ್ರಿ ಸ್ಯಾಟರ್ಡೇ ಟ್ಯೂಸ್ಡೇ ಅವಾಗ ಹೋಗಿ ಹಚ್ಕೋತೀನಿ. ಬಟ್ ಸ್ಯಾಟರ್ಡೇ ಮತ್ತು ಟ್ಯೂಸ್ಡೇ ಬಿಡ್ಲಾರ್ದಂಗೆ ಹಚ್ಕೊತೀನಿ. ಇದು ಅಂಜನಾದ್ರಿ ಬೆಟ್ಟ ಹೋದಾಗ ಅವಾಗ ತೊಗೊಂಡಿದ್ದದ. ಸೊ ಈ ಥರ ಹಿಂಗೆ ಚಲೋ ರಬ್ ಮಾಡ್ಕೊರಿ. 1 ಮಿನಿಟ್ ರಬ್ ಮಾಡಿರಿ, ಇದು ಅಷ್ಟೇ ನೆಸಸರಿ ಇಲ್ಲ ಜಾಸ್ತಿ. ಈ ಥರ ಹಿಂಗೆ 1 ಮಿನಿಟ್ ರಬ್ ಮಾಡಿ. ಓಕೆ ಡನ್. ಸೊ ಈಗ ನೆಕ್ಸ್ಟ್ ಥರ್ಡ್ ಲಾಸ್ಟ್. ಈಗ ಇದೇನು ಕಾಫಿ ಪೌಡರ್ ಅದಲ್ಲ, ಇದು ಜಾಸ್ತಿ ಬಿತ್ತು. ಈ ಥರ ಹಾಕೊಳ್ಳಿ. ಇದು ಭೀ ರಬ್ ಮಾಡ್ಕೊಳ್ಳಿ ಚಲೋ. ಇದು ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೆಕೆಂಡ್ ಸ್ಟೆಪ್ಪಿಗೆ, ಫಸ್ಟ್ ಸ್ಟೆಪ್ಪಿಗೆ ಅಷ್ಟೇ ಫೇಸ್ ವಾಶ್ ಮಾಡ್ಕೋಬೇಕು, ಸೆಕೆಂಡ್ ಸ್ಟೆಪ್ಪಿಗೆ ಮಾಡೋದಿಲ್ಲ. ಸೊ ಮೇನ್ ಪ್ರೊಸೆಸ್ ಇದು ಏನಂತಂದ್ರೆ ಟ್ಯಾನ್ ರಿಮೂವಲ್. ಇದು ಒಂದು ಸ್ವಲ್ಪ 3 ಮಿನಿಟ್ಸ್, 1 ಮಿನಿಟ್ ಎಕ್ಸ್ಟ್ರಾ ಈ ಥರ ಹಿಂಗೆ ರಬ್ ಮಾಡಿರಿ. ಕಾಫಿ ಸ್ಮೆಲ್ ಹೊಂಟದ. ನೀವು ನೆಕ್ಕಿಗೆ ಬೇಕಂತಂದ್ರೆ ಇಲ್ಲಿ ಭೀ ಕುತ್ತಿಗೆಗೆ ಭೀ ಹಚ್ಕೊಬೋದು, ನಾನು ಹಚ್ಕೊಂಬಲಾಗೀನಿ. ಸೊ ಈಗ ಆಲ್ರೆಡಿ ಲೇಟ್ ಭೀ ಅಲ್ಲತ್ತದ, 6 ಮೇಲೆ ಆಗ್ಯದ. ಆ್ಯಕ್ಚುಲಿ ರೀ 6 o'clock ಅಲ್ಲಿ ಇರಬೇಕಾಗಿತ್ತು. ನಮ್ಮ ನಿಯರ್ ಬೈ ಅದ, ನಾವು ಅಲ್ಲಿಗೆ ಹೊಂಟೀವಲ್ಲ ಸಕ್ಸಸ್ಫುಲ್ ಪಾರ್ಟಿ. ಸೊ ಅದು ನಮ್ಮ ನಿಯರ್ ಬೈನೇ ಅದ, ಅದಕ್ಕಂತ ನಾ ಸ್ಲೋ ಮಾಡತ್ತೀನಿ. ಬಾ ಬೆಳಕದಲ್ಲ ಈ ಕಡೆ ಅದ. ನನ್ನ ತಂಗಿ ಬಂದು ನೋಡ್ರಿ, ರೆಡಿ ಅದಿ? ಇವ ಮಾಸ್ಕ್ ಫೇಸ್ ಪ್ಯಾಕ್ ಹಚ್ಕೊಂಡ ನೋಡ್ರಿ. ಮೊದಲು ಎಲ್ಲೋ ಡ್ರೆಸ್ ಅದ, ನಮ್ಮ ಮಮ್ಮಿ ಚಲೋನೇ ಚಟ್ನಿನೇ ಮಾಡ್ತಾರೆ. ನಂದು ವೈಟ್ ಇದೋದ ಲಗಿನ್ ಹಾಕೊಂಡು ನೀನು ಏನರ ಕಲಿ ಹತ್ತಬೇಕು, ಮುಗಿದ ಕತ್ತಿ. ಹಿಂಗೆ ಬಾ ಸುಮ್ ಚಲೋ ಕಾಣತ್ತ, ಮಸ್ತ್. ಜಾಕೆಟ್ ಇವು ವೇರ್. ಸೊ ನನ್ನ ತಂಗಿ ತೊಗೊಂಡೆ ನೋಡ್ರಿ, ಡ್ರೆಸ್ ತೊಗೊಂಡೆ ಬಂದವ. ನಮ್ಮಲ್ಲಿ ಏಷ್ಯನ್ ಮಾಲ್ ಅಂತದ, ಮಾಲ್ದಾಗ ಹೋಗಿ ಎಲ್ಲರೂ ಹೋಗಿ ತೊಗೊಂಡು ಬಂದಾರ. ಸಣ್ಣ ಅವ ಬಟ್ ಸ್ಕೂಲ್ ಇದು ಅದಲ್ಲ, ಹೌದು ಆಯಿತು. ಸೊ ಈಗ ನಾ ಏನು ಮಾಡ್ತೀನಿ ಗೊತ್ತು, ಫೇಸ್ ವಾಶ್ ಮಾಡಿಕೊಂಡು ಸೀದಾ ರೆಡಿಯಾಗಿ ಡ್ರೆಸ್ ಅದು ಹಾಕೊಂಡು ಔಟ್ಫಿಟ್ ಎಲ್ಲ ಹಾಕೊಂಡೆ ನಾನು ನಿಮಗೆ ಸಿಗ್ತೀನಂತ. ಓಕೆ, ಟಾಟಾ, ಬಾಯ್. ಯಾರೆಲ್ಲ ಹೊಸಬರಿದ್ದೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ವೀಡಿಯೋಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.
ಓಕೆ ಚಲೋ, ನಾನು ನಿಮ್ಗೆ ರೆಡಿ ಆಗಿದ್ಮೇಲೆ ಸಿಗ್ತೀನಿ. ಈಗ ನಾ ಫೇಸ್ ವಾಶ್ ಮಾಡ್ಕೊತೀನಿ. ಟಡಾನ್, ಏ ರೆಡಿ ಆದೆ ಫೈನಲಿ. ನೋಡ್ರಿ ನನ್ನ ಲುಕ್. ಸೊ ಏನಂತಾರಪ್ಪ, ವೈಟ್ ಟಾಪ್ ಅದ, ನಿಮ್ಗೆ ತೋರಿಸ್ತೀನಿ ಅಂತ ನಾ ಕಂಪ್ಲೀಟ್. ವೈಟ್ ಟಾಪ್ ಅದ ಮತ್ತು ಬ್ಲೂ ಜೀನ್ಸ್ ಹಾಕ್ಕೊಂಡಿನಿ, ಬೆಲ್ ಬಾಟಮ್ ಜೀನ್ಸ್ ಹಾಕ್ಕೊಂಡಿನಿ, ಮತ್ತು ಈ ಥರ ಹಿಂಗೆ ಟಾಪ್ ಅದ ನೋಡ್ರಿ. ಸೊ ಇದು ಅದ ನಂದು ಈವ್ನಿಂಗ್ ಔಟ್ಫಿಟ್, ಪಾರ್ಟಿ ವೇರ್ ಔಟ್ಫಿಟ್. ಸೊ ಒಂದು ಹಿಂಗೆ ಲೂಸ್ ಹೇರ್ ಬಿಟ್ಟು ಜಸ್ಟ್ ಒಂದು ಸೆಂಟ್ರ್ ಕ್ಲಿಪ್ ಹಚ್ಕೊಂಡು ಈ ಥರ ಹಿಂಗೆ ರೆಡಿಯಾಗಿ. ಆ್ಯಂಡ್ ಈ ಡ್ರೆಸ್ಸಿಗೆ ಇದು ಹೀಲ್ಸ್ ಹಾಕೊಳತ್ತೀನಿ. ಇದು ನನ್ನ ಫೇವ್ರೆಟ್ ಹೀಲ್ಸ್, ಬ್ಲ್ಯಾಕ್ ಕಲರ್. ಸೊ ಎಷ್ಟು ಹ್ಯೂಮಿಡಿಟಿ ಅದ, ಫುಲ್ ಈಗ ಪಸಿನ ಎಲ್ಲ ಬಿಡ್ಲತ್ತ ನೋಡಿ. ಆಟೋ ಸಲಕ್ಕೆ ವೆಯ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ವ್ಯಾನ್ ಬಿ ಕಳಿಸ್ತೀನಿ ಅಂತ ಹೇಳಿದರು. ನಮ್ಗೆ ಲೇಟ್ ಆಗಿತ್ತು, ಅದು ಜಲ್ದಿನೇ ಬರ್ತಿತ್ತು. 5:30ಗೆ ಪಿಕಪ್ ಮಾಡ್ಕೊಳಕ್ಕೆ ಹೊಂಟಿತ್ತು. ಅಷ್ಟು ಜಲ್ದಿ ಹೋಗಿ ನಾವೇನು ಮಾಡಬೇಕಲ್ಲಿ. ಸೊ ಅದಕ್ಕಂತ ರೆಸ್ಟೋರೆಂಟಿಗೆ ಹೊಂಟೀವಿ. ನಮ್ಮ ಕಲ್ಬುರಿದಾಗ ಈಗ ರೀಸೆಂಟ್ಲಿ ಓಪನ್ ಆಗ್ಯದ N20 ಎಲ್ಲದು ಹಾಸಂದ್ರೆ N20 ರೆಸ್ಟೋರೆಂಟ್ ಅದ. ಸೊ ಅಲ್ಲಿ ಹೋಗ್ಲತ್ತೀವಿ, ಅಲ್ಲಿ ಅದ ಪಾರ್ಟಿ. ಸೊ ನಮ್ಮ ಮನೆಗೆ ಒಂದು ಸಮೀಪ ಅದ, ಒಂದು 15-20 ನಿಮಿಷ ದಾರಿ ಅದ. 20 ನಿಮಿಷ ಭೀ ಅಲ್ಲ, ಜಸ್ಟ್ ಒಂದು 10-15 ಮಿನಿಟ್ಸ್. ಸೊ ಆಟೋ ಬುಕ್ ಮಾಡಿದ್ದದ, ಆಟೋ ಸಲಕ್ಕೆ ವೇಟ್ ಮಾಡತ್ತೀವಿ. ಅಲ್ಲಿ ಹೋಗಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. N20 ರೆಸ್ಟೋರೆಂಟ್ ರೀಚ್ ಆದ್ವಿ. ಸೊ ರೀಚ್ ಆದೆ ನೋಡ್ರಿ ರೆಸ್ಟೋರೆಂಟಿಗೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟ್ ಆಗ್ಯದ, ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚಲತ್ತಾರ. ಸೊ ಸ್ಟಾರ್ಟ್ ಆಗ್ಲತ್ತೋ ಏನೋ ಪ್ರೋಗ್ರಾಮು. ಮ್ಯಾನೇಜ್ಮೆಂಟ್ ಅವರೆಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಏನಂತಾರೆ ಭಾಷಣ, ಸ್ಪೀಚ್ ಅದು ಕೊಡ್ತಾ ಇರ್ತಾರೆ. ಸೊ ದಿಸ್ ಇಸ್ ಅ ಎಂಟ್ರೆನ್ಸ್. ಇದು ರೀಸೆಂಟ್ಲಿ ಓಪನ್ ಆಗ್ಯದ ನೋಡ್ರಿ ರೆಸ್ಟೋರೆಂಟ್. ಭಾರಿ ಅಂದ್ರೆ ಭಾರಿ ಅದ ಆ್ಯಂಬಿಯನ್ಸ್ ನೋಡ್ರಿ. ಈಗ ಎಷ್ಟು ಮಸ್ತ್ ಅದ ಲೈಟ್ನಿಂಗ್ಸ್ ಎಲ್ಲ. ಸಿ ಇಲ್ಲಿ ರೆಸ್ಟೋರೆಂಟ್ ಡಿನ್ನರ್ ಸಲಕ್ಕೆ ಲೈಕ್ ಈ ಥರ ಭೀ ಅದ, ಸ್ಪೇಸ್ ಭೀ ಅದ. ಇದು ಹಾಲ್ ಅದ ನೋಡ್ರಿ. ಸೊ ಬ್ಯಾಕ್ ಸ್ಟೇಜ್ ಹಿಂದಲಿಂದ ಹೊಂಟೀವಿ. ಸ್ಟಾರ್ಟ್ ಆಗ್ಯದ ನೋಡ್ರಿ ಆಲ್ರೆಡಿ ಪ್ರೋಗ್ರಾಮ್. ಗೊತ್ತಿಲ್ಲ, ಒಂದು ಸ್ವಲ್ಪ ಲೇಟ್ ಆದ್ವಿ. ಸೊ ಇದು ನೋಡ್ರಿ ಸೀಟ್ ಎಲ್ಲ ಎಷ್ಟು ಚಲೋ ಅದ. ಸೊ ಇದು ಬ್ಯಾಕ್ ಸೈಡ್ ಈ ಥರ. ಏ ಮಾರಿ ತೋರಿಸ್ರೆ ಹೆಂಗೆ ಕಾಣತ್ತೀರ ಒಬ್ಬರೊಬ್ಬರ ಹಿಂದಕ್ಕೆ ತಿರುಗಿ. ಹಾಯ್ ಹಾಯ್. ಏನೋ ನಡೆದ ಒಂದು ಸ್ವಲ್ಪ ಲೇಟ್ ಆಗೀವಿ, ನೋ ಪ್ರಾಬ್ಲಮ್. ಇನ್ನು ಈಗ ಸ್ಟಾರ್ಟ್ ಆಗ್ಯದ, ಏನೋ ನಡೆದ ಏನೋ ಗೊತ್ತಿಲ್ಲ, ಗೇಮ್ಸ್ ಇದ್ದಿರ್ಬೇಕು ಏನಾರೆ. ಸೊ ನೋಡಮ್ಮ, ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಅದ. ಬ್ಲಾಗ್ ಫುಲ್ ಲಾಸ್ಟ್ ತನಕ ನೋಡ್ರಿ, ನಿಮ್ಗೆ ಭಾಳ ಎಂಟರ್ಟೈನ್ಮೆಂಟ್ ಸಿಗ್ತದೆ. ಸೊ ಫುಲ್ ಲಾಸ್ಟ್ ತನಕ ನೋಡ್ರಿ. ಯಾರೆಲ್ಲ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ. 2024 and 2025. Today, we take immense pride in honoring our dedicated educators who have gone above beyond, shaping our young minds with knowledge, values, and inspiration. They are the pillars behind our students' success. Ranjan Mehta Madam, please come on the stage. Chairman Sir, Trustee Sir, and Captain of our ship, our respected Principal Sir, to kindly come on to the stage and honor our wonderful 10th standard team. Receive the appreciation. Congratulations, sir. Please come on to the stage, sir. I request David sir to come on to the stage. And teachers, please appreciate him.
Give a big round of applause, teachers. Congratulations, madam. I would like to invite Ms. Jyoti R. Wow. Yes, ma'am. We welcome you to this stage to receive the token of. Congratulations, madam. She is a mentor teacher for Prayog. The students, two students were shortlisted. They won the class for their achievements. Inspire our communities because she was a mentor. Really good, many comments. Yes, sir, please. Wow. चलो जो भी गाना पास करें तालियां तो बनती है यार ಫೇಸ್ ನೋಡ್ರಿ ಹೆಂಗಾಗ್ಯದ ಫುಲ್ ಗಿಚ್ಚ ಡಾನ್ಸ್ ಮಾಡೀವಿ ಕ್ಲಿಪ್ ನೋಡಮ್ಮ ಆ್ಯಕ್ಚುಲಿ ಹಾಕ್ತೀನಿ ಅಂತ ಟೈಮ್ ಇತ್ತು ಹಾಕ್ತೀನಿ ಇಲ್ಲಂದ್ರಿಲ್ಲ ಸೊ ಕಂಪ್ಲೀಟ್ ಭಾಳ ಅಂದ್ರೆ ಭಾಳ ಫನ್ ಇತ್ತು ಒಳಗಿನ ಡಾನ್ಸ್ ಮಾಡ್ತಾರೆ ನಮ್ಗೆ ಸಾಕೈತೆ ಎಲ್ಲ ಪದ್ಯನೇ ಎಲ್ಲ ಬಿಡ್ಲತ್ತದ ನೋಡಿ ಲಿಟ್ರಲಿ ಸೊ ಅದೊಂದು ಕ್ಲಿಪ್ ಹಾಕ್ತೀನಿ ನಾನು ನನ್ನ ವಿಡಿಯೋದಾಗ ಮಾಡಿಲ್ಲ ಡಾನ್ಸ್ ಮಾಡಿದ್ರೆ ಬಿಸಿ ಇದ್ದೆ ಈಗ ಊಟ ಮಾಡಕ್ಕೆ ಬಂದೀನಿ ನೋಡ್ರಿ ಎಲ್ಲರೂ ಅವರ ಊಟ ಮಾಡತ್ತಾರ ಸೊ ಅದೊಂದು ಊಟ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ಪ್ಲೇಟ್ಸ್ ಇಲ್ಲೆಲ್ಲ ಸರ್ವ್ ಮಾಡತ್ತಾರ ಸೊ ಲಾಸ್ಟ್ ಅಲ್ಲಿ ತನ ಸರ್ವ್ ಮಾಡತ್ತಾರ N20 ಎಸ್ ಸ್ನೇಹ ಹೆಂಗಿತ್ತು ಪಾರ್ಟಿ ಡಾನ್ಸ್ ಹೆಂಗಿತ್ತು ನೋಡ್ರಿ ಅಷ್ಟು ಸ್ವೆಟ್ ಮಾಡೋದು ಸ್ವೆಟ್ ಏನು ಹಂಗೆ ಹಾಗೆ ಪಾಪಡ್ ನಾವೊಂದು ಸ್ವಲ್ಪ ಇವು ಹಪ್ಪಳ ಅಂತಾರ. ಓ ಹೌದೇ ನಂಗೆ ಗೊತ್ತಿರಲಿಲ್ಲ ಹಪ್ಪಳ ಅಂತಾರಂತ ನೋಡ್ರಿ ಅದಕ್ಕೆ ವಾವ್ ಸಲಾಡ್ ಅರೇಂಜ್ಮೆಂಟ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ಗಾಡ್ ಇದು ಕೈಯಾಗದ ಪ್ಲೇಟ್ ಒಂದು ಕೈಯಾಗದ ನಂಗೆ ಆಗಲ್ಲಗದ ಸೊ ನಾ ವಿಡಿಯೋ ಬ್ಲಾಗ್ ಮಾಡತ್ತೀನಲ್ಲ ನನ್ನ ಫ್ರೆಂಡ್ ನನಗೆ ಸರ್ವ್ ಮಾಡತ್ತ ನೋಡ್ರಿ ಸಲಾಡ್ ಅರೇಂಜ್ಮೆಂಟ್ ಚಲೋ ಮಾಡ್ಯಾರ ಟೊಮೆಟೊ ಹೋಗ್ತೈತಿ ಯಾವಲ್ಲಪ್ಪ ಟೊಮೆಟೊ ಬೇಡ ಸೌಂತಿಕಾಯಿ ಇದು ಹಾಂ ಸೌಂತಿಕಾಯಿ ಹಾಕು ಗಜರಿ ಮತ್ತು ಸೌಂತಿಕಾಯಿ ಹಾಕು ಸಾಕು 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 ವಾಟ್ ವಾಸ್ ಹಿಯರ್ ಇಲ್ಲಿ ಏನಿತ್ತು ತಗೋ
ನೋಡ್ರಿ ಪನ್ನೀರ್ ಸಬ್ಜಿ ಅದ, ಸ್ಟಾರ್ಟರ್ ಗೋಬಿ ಅದ, ಆ್ಯಂಡ್ ಗೋಬಿ ರೋಟಿ. ಈ ಕಡೆ ಎಲ್ಲ ರೈಸ್ ದಾಲ್ ಅದ, ಅದು ಆಮೇಲೆ ಹಾಕೋತೀನಿ. ಸ್ವೀಟ್ ಪ್ಲೇಟ್. ಸೊ ಇದು ಅದ ನೋಡ್ರಿ ಸ್ವೀಟ್, ಡಬಲ್ ಕಾ ಮಿಠಾ ಅದ ಇದು. ಎಷ್ಟು ಮಸ್ತ್. ಈಗ ನೀರು ಇದು ವಾಲಿಂತ ಬೀಳತ್ತದ ನೋಡ್ರಿ, ಈಗ ಈ ಗಾಡಿಲಿಂದ ಬೀಳತ್ತದ ನೀರು ಒಳಗೆ. ಇಷ್ಟು ಕ್ಯೂಟ್ ಅವಲ್ಲ. ಐ ಮೀನ್ ಟು ಸೇ ಆಂಬಿಯನ್ಸ್ ಚಲೋ ಅದ ಇಲ್ಲಿಂದು. ಸೇಮ್ ಆ ಕಡೆ ಸೈಡ್ ಭೀ ಅದ. ಸೊ ಇಲ್ಲಿ ಐಸ್ ಕ್ರೀಮ್ ಅದ, ವೆನಿಲಾ ಐಸ್ ಕ್ರೀಮ್. ಥ್ಯಾಂಕ್ ಯು. ಇಲ್ಲೇ ಬ್ಲಾಗ್ ಅದ, ಫೋಟೋನ. ವೆನಿಲಾ ಐಸ್ ಕ್ರೀಮ್. ಹೊಟ್ಟೆ ಅರೆ ಫುಲ್ ಪ್ಯಾಕ್ ಆಗ್ಯದ ಡಿನ್ನರ್. ಸೊ ಐಸ್ ಕ್ರೀಮ್ ತಿಲ್ಲತ್ತೀನಿ ಈಗ. ಹಾಂ, ವೆನಿಲಾ ಐಸ್ ಕ್ರೀಮ್. ಸ್ಟಾಪ್. ಸೊ ಫೈನಲಿ ಊಟ ಭೀ ಮುಗೀತು, ಐಸ್ ಕ್ರೀಮ್ ತಿಂದೆವು, ಎಲ್ಲ ಮುಗೀತು, ಪ್ರೋಗ್ರಾಮ್ ಭೀ ಡನ್. ಇನ್ನೂ ಒಂದು ಸ್ವಲ್ಪ ಮಂದಿ ಒಳಗೆ ಡಾನ್ಸ್ ಭೀ ಮಾಡತ್ತಾರ. ಸೊ ಹಾಗೆ ಟೈಮ್ ಆಗ್ಯದ, ಮನೆಗೆ ಹೋಗಬೇಕು. ಬೇರೆ ಫುಲ್ ಎಲ್ಲರೂ ಫೋಟೋಶೂಟ್ದಾಗ ಬಿಸಿ ಯಾರ ನೋಡ್ರಿ. ಬರೀ ಫೋಟೋಶೂಟ್ ಫೋಟೋಶೂಟ್ದಾಗ ಬಿಸಿ. ಸೊ ಫೈನಲಿ ಮನೆಗೆ ರೀಚ್ ಆದೆವು ನೋಡ್ರಿ. ಬಂದೆವು. ಪಾರ್ಟಿ ಅಂದ್ರೆ ಮಸ್ತ್ ಎಂಜಾಯ್ಮೆಂಟ್ ಮಾಡಿದೆವು. ಆ್ಯಕ್ಚುಲಿ ಹೋಗ್ಬಾರ್ದಕ್ಕೆ ಸೇರ್ತು, ಅದಕ್ಕೆ ಬಿಸಿಲು ಭಾಳ ಇತ್ತಲ್ಲ. ಸೊ ಒಂದು ಸ್ವಲ್ಪ 50-50 ಇದ್ದೇನೆ. ಬಟ್ ಹೋದ್ರೂಪೆ ಗೊತ್ತಾಯ್ತು, ಚಲೋ ಆಯ್ತು ಹೋಗಿದ್ದು. ಸ್ವಲ್ಪ ಎಂಜಾಯ್ಮೆಂಟ್ ಆಯಿತು, ಸ್ಟ್ರೆಸ್ ಫ್ರೀ ಆಯಿತು. ಸೊ ಚಲೋ ಅನ್ನಿಸ್ತು. ಸೊ ಇದು ವ್ಲಾಗ್ನ ನಾಳೆ ಬೆಳಗ್ಗೆ ಬಿಡ್ತೀನಿ ಅಂತ. ಯಾರೆಲ್ಲ ಹೊಸಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ. ಫುಲ್ ಸುಸ್ತಾಗಿದ್ದೀನಿ ನಾನು. ಬಾ ಇಷ್ಟದಾಗಿ ಚಲೋ ಕಾಣತ್ತೀನಲ್ಲ. ಓಕೆ, ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಂತ. ಯಾರೆಲ್ಲ ಹೊಸಬ್ರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಮುಂದಿನ ವ್ಲಾಗ್ ಸಿಗ್ತೀನಂತ. ಬಾಯ್.